ವಾಟ್ಸ್ಆಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ರಿಯಾಕ್ಷನ್ ವಿಡಿಯೋ. ಮತ್ತೆ ಹೇಗಿದ್ರೆ ಚೆನ್ನಾಗಿದ್ರೆ ಸಖತ್ತಾಗಿದ್ದಾರೆ ಅನ್ಕೋತೀನಿ. ಅಂಡ್ ಗೈಸ್, ಸೊ ಇವತ್ತಿನ ರಿಯಾಕ್ಷನ್ ವಿಡಿಯೋ ಬಂದ್ಬಿಟ್ಟು ಒಂದು ಕರ್ನಾಟಕದ ಒಂದು ರ್ಯಾಪ್ ಸಾಂಗ್ ನಾನು ಇವತ್ತು ರಿಯಾಕ್ಷನ್ ಮಾಡೋಣ ಅಂತ ಬಂದಿನಿ. ಸೊ ಈ ಸಾಂಗ್ ಕರಿಬಸವ ಯು ಅಂತ ಅಂದ್ರೆ ಕರಿಬಸವ ತಡ್ಕಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿ ಒಂದು 2 ವೀಕ್ಸ್ ಆಯ್ತು. ಸೊ ನಾನು ಇವತ್ತು ರಿಯಾಕ್ಷನ್ ಮಾಡೋಣ ಅಂತ ಬಂದಿದ್ದೀನಿ. ಅಂಡ್ ಗೈಸ್ ಏನಂದ್ರೆ, ಸೊ ಬಸವಣ್ಣವರು ಅಂದ್ರೆ ಇವಾಗ ಲಾಸ್ಟ್ ಇಯರ್ ಅಂದ್ರೆ 1 ಇಯರ್ ಬ್ಯಾಕ್ ಒಂದು ಸಾಂಗ್ ಫುಲ್ ಗಿಚ್ಗಿಲಿ ಶೋನಲ್ಲಿ ಒಂದು ಸಾಂಗ್ ಫುಲ್ ಟ್ರೆಂಡಿಂಗ್ ಆಗಿತ್ತು. ಸೊ ಬ್ಯೂಟಿ ಬಿಂಕ್ ಐತೆ ಅಂತ. ಸೊ ಆ ಸಾಂಗ್ ಯಾರು ಆಡಿದಾರೋ ಸೊ ಅವರೇ ಈ ಸಾಂಗ್ನು ಆಡಿರೋದು. ಸೊ ಅಂದ್ರೆ ಆ ಸಾಂಗು ಒಂದು 1 ಇಯರ್ ಬ್ಯಾಕ್ ಒಂದು ಫುಲ್ ಎಲ್ಲ ಕಡೆ ವೈರಲ್ ಆಗಿ ಫುಲ್ ಫೇಮಸ್ ಆಗಿತ್ತು, ಫುಲ್ ಟ್ರೆಂಡಿಂಗ್ ಅಲ್ಲಿ ಅದೇ ಸಾಂಗು. ಅಂಡ್ ಬ್ಯೂಟಿ ಬಿಂಕ್ ಐತಿ ಅಂತ. ಸೊ ಅದು ಕರಿಬಸವ ತಡ್ಕಲ್ ಅವ್ರು ಆಡಿದ್ದು. ಅದಕ್ಕೆ ಒಂದು 11 ಮಿಲಿಯನ್ ವ್ಯೂಸ್ ಇದೆ ಗೈಸ್. ಸೊ ಅಂದ್ರೆ ಅವ್ರು ಕರಿಬಸವ ತಡ್ಕಲ್ ಅವರಲ್ಲಿ ಸೊ ಒಂದು 11 ಮಿಲಿಯನ್ ವ್ಯೂಸ್ ಇದೆ. ಸೊ ಆ ಲೆವೆಲ್ಗೆ ಫುಲ್ ಟ್ರೆಂಡಿಂಗ್ ಆಗಿತ್ತು. ಸೊ ಅವ್ರದ್ದೇ ಒಂದು ಇನ್ನೊಂದು ಟ್ರ್ಯಾಕ್ನ ನಾನು ಇವತ್ತು ರಿಯಾಕ್ಷನ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇದು ಬಂದ್ಬಿಟ್ಟು ಖಾಲಿ ಕುಂತಿಲ್ಲ ಅಂತ. ಅಂದ್ರೆ ಖಾಲಿ ಕುಂತಿಲ್ಲ ಅಂದ್ರೆ ಇವಾಗ ಗೈಸ್ ಟೈಟಲ್ ನೇಮ್ ಬಿಟ್ಟು ಖಾಲಿ ಕುಂತಿಲ್ಲ ಅಂದ್ರೆ ಇವಾಗ ಯಾರಾದ್ರೂ ಒಂದು ಹುಡುಗ ಏನೋ ಒಂದು ಮಾಡಕ್ ಹೋದ್ರೆ ಸೊ 1-2 ದಿವಸ ಮಾಡಿಬಿಟ್ಟು ಸ್ವಲ್ಪ ಗ್ಯಾಪ್ ಕೊಟ್ರೆ ಅವನೇನ್ ಮಾಡ್ತಾನೆ, ಅವ್ನ ಕೈಲಿ ಏನಾಗಲ್ಲ ಅಂದ್ರೆ ಈ ತರ. ಸೊ ಅವನೇನು ಮಾಡ್ತಿಲ್ಲ, ಇವನ್ ಕೈಲಿ ಏನಾಗಲ್ಲ, ಅವ್ನು ಲೂಸರು, ಅವ್ನ ಕೈಲಿ ಆಗಲ್ಲ ಅನ್ನೋ ಒಂದು ಟಾಕ್ ಬರುತ್ತಲ್ಲ. ಸೊ ಅದನ್ನೇ ಅಣ್ಣ ಹೇಳ್ತಿರೋದು. ಸೊ ನಾನು ಖಾಲಿ ಕುಂತಿಲ್ಲ, ಏನೋ ಒಂದು ಮಾಡ್ತಾ ಇದ್ದೀನಿ, ಸೊ ಸದ್ಯದಲ್ಲಿ ಬರ್ತೀನಿ ಅಂತ. ಸೊ ಅಂಡ್ ಗೈಸ್ ಏನಂದ್ರೆ, ಅವರು ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಅಂದ್ರೆ ಲೈನ್ಸ್ ಬರ್ದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ. ಸೊ ಅದು ನೋಡೋಣ ಬನ್ನಿ. ಸೊ ಗೈಸ್ ಏನಂದ್ರೆ, ಏನಾದರೂ ಸಾಧಿಸ್ತೀನಿ ಅಂತ ಹೊರಡೋ ಎಷ್ಟೋ ಕನಸುಗಳಿಗೆ ನಮ್ಮೋರೇ ಅನುಮಾನದಿಂದ ಅವಮಾನದಿಂದ ನೋಡ್ತಾರೆ. ಅಂದ್ರೆ ಗೈಸ್ ಏನೋ ಒಂದು ಸಾಧಿಸ್ತೀನಿ ಅಂತ ಎಷ್ಟೊಂದು ಮಿಡಲ್ ಕ್ಲಾಸ್ ತಗೊಳ್ಳಿ. ಸೊ ಎಷ್ಟೋ ಒಂದು ಮಿಡಲ್ ಕ್ಲಾಸ್ ಹುಡುಗರು ಏನೋ ಒಂದು ಸಾಧಿಸ್ತೀನಿ, ಏನೋ ಒಂದು ಮಾಡ್ತೀನಿ ನನ್ನ ಲೈಫಲ್ಲಿ, ಏನೋ ಒಂದು ಅಚೀವ್ ಮಾಡ್ತೀನಿ ಅಂತ ಹೊರಡೋ ಎಷ್ಟೋ ಜೀವಗಳಿಗೆ ಅಂದ್ರೆ ಎಷ್ಟೋ ಕನಸುಗಳಿಗೆ, ಎಷ್ಟೋ ಹುಡುಗರಿಗೆ ನಮ್ಮವರೇ ಅಂದ್ರೆ ರಿಲೇಟಿವ್ಸು, ಚಿಕ್ಕಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ದೊಡ್ಡಮ್ಮ, ಮಾವ ಅತ್ತೆ ಅಂದ್ರೆ ರಿಲೇಟಿವ್ಸು, ಫ್ರೆಂಡ್ಸು. ಸೊ ಅವರೇ ಇವನೊಬ್ಬ ಲೂಸರು, ಇವನ್ ಕೈಲಿ ಏನಾಗಲ್ಲ, ಇವನೇನು ಮಾಡಲ್ಲ, ಇವನು ಬೇಗ ಬಿದ್ದೋಗ್ತಾನೆ, ಇವ್ನು ಲೂಸ್ ಆಗ್ತಾನೆ. ಸೊ ಅಂದ್ರೆ ಲೂಸರು, ಇವ್ನು ಬೇಗ ಬಿದ್ದೋಗ್ತಾನೆ, ಇವ್ನ ಕೈಲಿ ಏನೂ ಆಗಲ್ಲ ಅನ್ನೋ ತರ ಟಾಂಕ್ ಇರುತ್ತಲ್ಲ. ಸೊ ನಮ್ಮವರೇ ನಮ್ಮನ್ನು ಅನುಮಾನದಿಂದ ನೋಡ್ತಾರೆ. ಸೊ ಅನುಮಾನದಿಂದ ಅವಮಾನ ಮಾಡ್ತಾರೆ. ನಿನ್ ಕೈಲಿ ಏನಾಗಲ್ಲ, ಏನ್ ಮಾಡ್ತಿದ್ಯಾ, ಸುಮ್ಮನೆ ಹೋಗ್ಬಿಟ್ಟು ಕೆಲಸ ನೋಡ್ಕೋ, ನಿಮ್ಮ ಅಪ್ಪಗೆ ಚೆನ್ನಾಗಿ ನೋಡ್ಕೋ, ಕೆಲಸ ಏನಾದ್ರು ಕೆಲಸ ಮಾಡ್ಕೊಂಡ ಅಂತ ಏನೋ ಒಂದು ಮಾಡಕ್ ಹೊರಟಿರೋ ಹುಡುಗರ್ನ ಒಂದು ಅವಮಾನದಿಂದ ನೋಡೋದು. ಸೊ ಅದನ್ನ ಅಣ್ಣ ಒಂದು ಟೈಟಲ್ ಅಲ್ಲೇ ಕೊಟ್ಟರು. ಸಾಂಗಲ್ಲಿ ಯಾವ ತರ ಎಕ್ಸ್ಪ್ಲೇನ್ ಮಾಡೋರು ಅಂತ ನೋಡಬೇಕು. ಅವ್ರಿಗೇನ್ ಗೊತ್ತಿರುತ್ತೆ ನಾವು ಯಾರೇ ಏನೇ ಅಂದ್ರು ನಾವು ಖಾಲಿ ಕುಂತಿಲ್ಲ ಅಂತ. ಅವ್ರಿಗೇನ್ ಗೊತ್ತಿರುತ್ತೆ ಯಾರು ಏನಂದ್ರು ನಾವು ಖಾಲಿ ಕುಂತಿಲ್ಲ ಅಂತ. ಅಂದ್ರೆ ಅವ್ರಿಗೇನ್ ಗೊತ್ತಿರುತ್ತೆ ನಾವ್ ಏನ್ ಮಾಡ್ತಿದೀವಿ ಅಂತ ಗೊತ್ತಿರಲ್ಲ. ಸೊ ಅವ್ರು ನಮ್ಮನ್ನ ನೋಡ್ತಾ ಇರೋದು ಅಷ್ಟೇ, ನಾವ್ ಏನ್ ಮಾಡ್ತಿರೋದು ಅಂತ ಗೊತ್ತಿಲ್ಲ. ಸೊ ಸದ್ಯದಲ್ಲೇ ಬರ್ತೀವಿ, ಸರಿಯಾಗಿ ಗುಣ ಇಡ್ತೀವಿ ಅಂತ ಅಣ್ಣ ಹೇಳ್ತವ್ರೆ. ಅಂಡ್ ಸೊ ಒಂದು ಸಾಂಗ್ ಅಲ್ಲೇ ನೋಡ್ಬೇಕು ಅಣ್ಣ ಯಾವ ತರ ಎಕ್ಸ್ಪ್ಲೇನ್ ಮಾಡಿದಾರೆ ಅಂತ. ಸೊ ಅಣ್ಣನ ಲೆವೆಲ್ಲೇ ಬೇರೆ ಆಗಿರೋ ಅಂದ್ರೆ ಫುಲ್ ಹಿಟ್ ಸಾಂಗ್ಗಳೇ. ಬಟ್ ಅಣ್ಣನ್ಗೆ ವಿಡಿಯೋಸು ಜಾಸ್ತಿ ವೈರಲ್ ಆಗ್ತಿಲ್ಲ. ಅಂದ್ರೆ ಅಣ್ಣನ ಸಾಂಗ್ನ ಯಾಕೋ ಟ್ರೆಂಡ್ ಮಾಡ್ತಿಲ್ಲ. ಅಂದ್ರೆ ಸಖತ್ತಾಗಿದೆ ಗೈಸ್. ಸೊ ಸಾಂಗಲ್ಲಿ ಅಣ್ಣನ ಚಾನಲಲ್ಲಿ ಒಂದು ಕನ್ನಡ ರ್ಯಾಪ್ ಸಾಂಗು ಅಂಡ್ ಉತ್ತರ ಕರ್ನಾಟಕ ಜಾನಪದ ಸಾಂಗ್ಗಳು ಅಂಡ್ ಸೊ ದೇವ್ರ ಭಕ್ತಿ ಗೀತೆಗಳು ಹಾಕ್ತಾರೆ ಅಂಡ್ ಶಾರ್ಟ್ಸ್ ಮೂವಿಗಳು ಮಾಡ್ತಾರೆ. ಸೊ ಅಣ್ಣ ಮಲ್ಟಿ ಟ್ಯಾಲೆಂಟೆಡ್ ಗೈಸ್. ಸೊ ಅಣ್ಣ ಇನ್ ನಿಯರ್ ಬೈ 100K ಇದ್ದಾರೆ. ಬೇಗ 100K ಕಂಪ್ಲೀಟ್ ಆಗಲಿ ಅವ್ರಿಗಂತ ಆರೈಸ. ಅಂಡ್ ಗೈಸ್ ಸಾಂಗ್ ಕಡೆ ಹೋಗೋದಾದ್ರೆ, ಮ್ಯೂಸಿಕ್ ಲಿರಿಕ್ಸ್ ಸಿಂಗರ್ ಬಂದ್ಬಿಟ್ಟು ಕರಿಬಸವ ತಡ್ಕಲ್ ಅವರು. ಅಂಡ್ ಅವ್ರು ಒಬ್ರೇನೆ ಮ್ಯೂಸಿಕ್ ಮಾಡಿದ್ದು ಅವರೇ, ಸಿಂಗರು ಅವರೇ, ಅಂಡ್ ಲಿರಿಕ್ಸ್ ಬರ್ದಿರೋದು ಕೂಡ ಅವ್ರೊಬ್ರೆ. ಅಂಡ್ ಅಡಿಷನಲ್ ಪ್ರೋಗ್ರಾಮಿಂಗ್ ಬಂದ್ಬಿಟ್ಟು ಕರಿಬಸವ ತಡ್ಕಲ್ ಅವರು. ಅಂಡ್ ಪ್ರೋಗ್ರಾಮ್ ಬಂದ್ಬಿಟ್ಟು DJ AJ ಲಿತಲ್ ಅಂತ. ಅಂಡ್ ಡೈರೆಕ್ಟರ್ ಬಂದ್ಬಿಟ್ಟು ಗೈಸ್ ಚರಣ್ ರಾಜ್ ಮುರ್ನಾಡ್ ಅಂತ. ಸೊ ಗೈಸ್ ಬನ್ನಿ ವಿಡಿಯೋ ಕಡೆ ಹೋಗೋಣ. ಸೊ ಸಾಂಗ್ ಕೇಳೋಣ. ಸೊ ಯಾರಾದ್ರೂ ಹೆಡ್ಫೋನ್ ಹಾಕೊಳ್ಳಿ. ಫಸ್ಟ್ ಟೈಮ್ ಏನಾದ್ರು ನಾನು ಯೂಟ್ಯೂಬ್ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ. ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಬೈ. ಮ್ಯೂಸಿಕ್ ಸಕಲಾಗಿದೆ. ಟಿಂಗ್ 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 ಟಿಂಗ್. ತಲೆಗ ಸಗಣಿ ತುಂಬಿಕೊಂಡವ್ರಿ ಶಾಣ್ಯಾರು, ಬೆನ್ನಿಂದ 4 ಮಂದಿ ಇದ್ರೇನೆ ದೊಡ್ಡೋರು, ಸಾಚ ಅನ್ನೋರೆ ಸಂಧ್ಯಾಗ ನುಗ್ಗೋರು, ಸೀದಾ ಸಾದ ಮಂದಿ ಗುರ್ದುಂಬ ಬಯ್ಯೋರು. ಏನೋ ಒಂದು ಸೂರು ಮಾಡ್ತೀವಂದ್ರ ಕೇಳ್ತೀರಿ, ಏನ್ ಮಾಡ್ತಿ ಯಾಕೆ ಮಾಡ್ತಿ ನಿನ್ಗಲ್ಲ ಗೆಲ್ಲಲ್ಲ, ಎಲ್ಲದಕ್ಕೂ ನೀವ ಹೇಳ್ತೀರಿ ಜ್ಯೋತಿಷ್ಯ ಒಳ್ಳೇದಾಗ್ಲಿ ಅಂತೀರಿ, ಮನುಷ್ಯನಾಗಿಟ್ಕೊಂಡು ವಿಷ ಏನ್ ಮಾಡಿದ್ರು ನೀವ್ ಆಗಂಗಿಲ್ಲ ಸಮಾಧಾನ, ಮೊಸರಾಗ ಕಲ್ ಹುಡುಕಿ ಕಳಿತೀರಿ ಜೀವಮಾನ, ನೀವ್ ಮಾಡೋ ಅವಮಾನ ಅದ ನಮ್ ಸನ್ಮಾನ, ಗೆದ್ದಾಗ ಹೇಳ್ತೀರಿ ಈ ಹುಡುಗ ನಮ್ಮ ಖಾಲಿ ಕುಂತಿಲ್ಲ ಯವ್ವಾನ, ಖಾಲಿ ಕುಂತಿಲ್ಲ, ನೀವು ತಿಳ್ಕೊಂಡಂಗ ಬೆಷ್ಟು ಅಲ್ಲ, ನನ್ನಂಗ ನೀವಿಲ್ಲ, ಕಂಡಾಗ ಕೇಳ್ತಿ. ಬ್ರೋ ಇಲ್ಲಿ ಟ್ರ್ಯಾಕ್ ನೋಡಿ ಬ್ರೋ,
ಸಖತ್ತಾಗಿ ಕೊಟ್ಟರು ನಂಗೆ. ಅಂದ್ರೆ ರಿಯಾಲಿಟಿ ಆ್ಯಂಡ್ ಅಂದ್ರೆ ಏನೋ ಒಂದು ಮಾಡಕ್ ಹೋದ್ರೆ ಇವಾಗ ಏನೋ ಒಂದು ಮಾಡಕ್ ಹೋದ್ರೆ ಸೊ ಏನೋ ಒಂದು ಆಡ್ಕೊಳ್ತಾರೆ, ಅಂದ್ರೆ ಏನ್ ಮಾಡ್ತೀಯ ಅದು ಇದು ಅನ್ನೋ ಒಟ್ನಲ್ಲಿ ಏನೋ ಒಂದು ಮಾಡಕ್ ಹೋದ್ರು, ನೀನು ಒಂದು ಕೆಲಸ ಮಾಡಕ್ ಹೋದ್ರು ಅದು ಏನಕ್ಕೆ ಮಾಡ್ತಿದ್ಯಾ, ಆ ಕೆಲಸ ಏನಕ್ಕೆ, ಆ ಕೆಲಸ ನಿಂಗೆ ಸೂಟ್ ಆಗಲ್ಲ, ಬೇಡ ಅದು ಇದು, ಒಟ್ನಲ್ಲಿ ಏನೋ ಒಂದು ಮಾತಾಡ್ತಾರೆ. ಸೊ ಏನೋ ಒಂದು ಅಣ್ಣ ಅವ್ರು ಮಾತಾಡ್ಕೊಂಡು ಅವಮಾನ ಮಾಡಿದ್ಮೇಲೆ ಸೊ ಅಣ್ಣ ಒಂದು ಸ್ಟೆಪ್ಗೆ ಅಂದ್ರೆ ಒಂದು ಲೆವೆಲ್ಗೆ ಅಚೀವ್ ಮಾಡಿದಾಗ ಸೊ ಈ ಹುಡುಗ ನಮ್ಮ ಅಂದ್ರೆ ಒಂದು ಅಣ್ಣ ಒಂದು ಲೆವೆಲಲ್ಲಿ ಬಂದಾಗ, ಅಂದ್ರೆ ಇವಾಗ ಒಂದು ಹುಡುಗ ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ಏನೋ ಒಂದು ಸಾಧನೆ ಮಾಡಕ್ಕಂದ್ರೆ ಏನೋ ಒಂದು ಕೆಲಸ ಮಾಡಕ್ ಹೋಗ್ತಾನೆ ಗೈಸ್. ಸೊ ಅವ್ನಿಗೆ ಇಷ್ಟಪಟ್ಟು ಏನೋ ಒಂದು ಮಾಡಕ್ ಹೋಗ್ತಾನೆ. ಸೊ ಅದು ಎಲ್ರಿಗೂ ಅಂದ್ರೆ ಅವ್ರಿಗೆಲ್ಲ ಇವನೇನ್ ಮಾಡ್ತಾನೆ ಅಂದ್ರೆ ನಂಬಿಕೆ ಇರಲ್ಲ ಆ ಹುಡುಗನ ಮೇಲೆ, ಒಂದು ಮಿಡಿಲ್ ಕ್ಲಾಸ್ ಬಾಯ್ ಹುಡುಗನ ಮೇಲೆ ನಂಬಿಕೆ ಇರಲ್ಲ. ಸೊ ಅವ್ನು ಒಂದು ದಿವಸ ಅವೆಲ್ಲ ಅವಮಾನಗಳನ್ನ ತಡ್ಕೊಂಡು ಒಂದು ದಿವಸ ಅಚೀವ್ ಮಾಡಿದ್ಮೇಲೆ ಸೊ ಅವಾಗಂತಾರೆ ಈ ಹುಡುಗ ನಮ್ಮವ, ಇವ ನಮ್ಮ ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ, ಇವ ಅಜ್ಜನ ಮಗ. ಸೊ ಈ ತರ ಅಂದ್ರೆ ಇವ್ ನಮ್ಮ ಹುಡುಗ ನಮ್ಮೂರ ಈ ಪಕ್ಕದೂರೇನೆ ನಮ್ಮೂರು, ನಮ್ಮ ರಿಲೇಟಿವ್ ಮಗ. ಸೊ ಈ ತರ ಅಂತಾರಂತ ಅಣ್ಣ ಎಕ್ಸ್ಪ್ಲೇನ್ ಮಾಡಿ ಸೊ ಕೊಡ್ತಾವ್ರೆ. ಸಖತ್ತಾಗಿದೆ ಗೈಸ್, ಟ್ರ್ಯಾಕ್ ನೋಡಿ ಕೇಳಿ. ನೆಕ್ಸ್ಟ್ ಲೆವೆಲ್ ಅಣ್ಣ ಊಟ ಪಡ್ಕೊಂಡು ತಲೆಗ ಸಗಣಿ ತುಂಬಿಕೊಂಡವ್ರಿ ಶಾಣ್ಯಾರು, ಬೆನ್ನಿಂದ 4 ಮಂದಿ ಇದ್ರೇನೆ ದೊಡ್ಡೋರು, ಸಾಚ ಅನ್ನೋರೆ ಸಂಧ್ಯಾಗ ನುಗ್ಗೋರು, ಸೀದಾ ಸಾದ ಮಂದಿ ಗುರ್ದುಂಬ ಬಯ್ಯೋರು. ಏನೋ ಒಂದು ಶುರು ಮಾಡ್ತೀವಂದ್ರೆ ಕೇಳ್ತೀರಿ, ಏನ್ ಮಾಡ್ತಿ ಯಾಕೆ ಮಾಡ್ತಿ ನಿನ್ಗಲ್ಲ ಗೆಲ್ಲಲ್ಲ, ಎಲ್ಲದಕ್ಕೂ ನೀವ ಹೇಳ್ತೀರಿ ಜ್ಯೋತಿಷ್ಯ ಒಳ್ಳೇದಾಗ್ಲಿ ಅಂತೀರಿ, ಮನುಷ್ಯನಾಗಿಟ್ಕೊಂಡು ವಿಷ ಏನ್ ಮಾಡ್ತು ನೀವಾಗಂಗಿಲ್ಲ ಸಮಾಧಾನ, ಮೊಸರಾಗ ಕಲ್ ಹುಡುಕಿ ಕಳಿತೀರಿ ಜೀವಮಾನ, ನೀವ್ ಮಾಡೋ ಅವಮಾನ ಅದೇ ನಮ್ ಸನ್ಮಾನ, ಗೆದ್ದಾಗ ಹೇಳ್ತೀರಿ ಈ ಹುಡುಗ ನಮ್ಮವ್ನ. ಖಾಲಿ ಕುಂತಿಲ್ಲ ಯವ್ವಾನ ಖಾಲಿ ಕುಂತಿಲ್ಲ, ನೀವು ತಿಳ್ಕೊಂಡಂಗ ಬೆಸ್ಟು ಅಲ್ಲ ನನ್ನಂಗ ನೀವಿಲ್ಲ, ಕಂಡಾಗ ಕೇಳ್ತೀರಿ ಬೆನ್ ಹಿಂದ ಬೈತೀರಿ, ನಿಮ್ದ ಹರಿದನ್ಯಾಡಾಗ್ಯಾದ ಹೊಲಿಗೆ ಹಾಕೋರಿ ಬಾಗಿಗೆ. ನಿಮ್ದ 12 ಹೊಲಿಗೆ ಹಾಕೊಡ್ರಿ, ಮಂದಿದ್ ಯಾಕೆ ಮಾತಾಡ್ತೀರಿ ನಿಮ್ಮ ಮಗನ ಅಂತ ಅಣ್ಣ ಹೇಳ್ತಿರೋದು. ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್. ಬೆಳಗೋ ಪ್ರತಿದಿನವೂ ನರಕ ವೇದನೆ ನಮಗೆ, ಅವಕಾಶಕ್ಕೆ ಅಲೆದಲೆದು ಮುಳುಗೋ ಸೂರ್ಯನು ಕೊನೆಗೆ, ಹಣವಿಲ್ಲ ಬಣವಿಲ್ಲ ಕನಸೊಂದೇ ನಮಗೆಲ್ಲ, ಸುತ್ತಿದರೂ ಸೊರಗಿಲ್ಲ ಕತ್ತೆಂದು ಬಾಗಿಲ್ಲ, ಸಂಚಿಲ್ಲ ಹೊಂಚಿಲ್ಲ ಮಿಂಚೊಂದೆ ಮೈಲೆಲ್ಲ, ಮುತ್ತಿ ಒತ್ತಿದರು ಕತ್ತೆಂದು ಬಾಗಿಲ್ಲ, ಗೆದ್ದವನು ಗ್ರೇಟ್ ಅಲ್ಲ ಸೋತವನು ವೇಸ್ಟ್ ಅಲ್ಲ ಅನ್ನೋರು ಅಂತಿರ್ತೀರಿ, ಕಾಲೆಳೆಯೋರು ಕೆಳಗಿರ್ತೀರಿ, ನನ್ನೋರು ತನ್ನೋರು ಅನ್ನೋರು ಯಾವನ್ನು ನಂಬಗಿಲ್ಲ, ಹುಚ್ಚ ಅನ್ನೋರಿಗೆ ಯಾರಿಗೂ ನನ್ ರಿಚ್ನೆಸ್ ಗೊತ್ತಿಲ್ಲ, ಬೆಂಕಿ ಸುಂಕ ಕಟ್ಟಿ ಯಾವತ್ತು ಬೆಳಗಿಲ್ಲ, ಸತ್ರು ನಾ ಪರರ ಸತ್ತಾಗಿ ಬದುಕಲ್ಲ, ಖಾಲಿ ಕುಂತಿ ಬೈ ಬೈ ಬೈ. ನಾನು ಸತ್ರುನ್ ಪರರ ಸತ್ತಾಗಿ ಬದುಕಲ್ಲ ಅಂದ್ರೆ ನಾನು ಹಂಗೆ ಸಾಯ್ತೀನಿ, ಇನ್ನೊಬ್ರ ಕೈಗೆ ಆಸೆ ಗೀಸೆ ಮಾಡಲ್ಲ. ಬ್ರೋ ನೆಕ್ಸ್ಟ್ ಲೆವೆಲ್ ಬ್ರೋ. ಅಣ್ಣ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಂದ್ರೆ ಬೇರೆ ಲೆವೆಲ್ ಅಲ್ಲಿ. ಸೊ ನಾನು ಸ್ವಲ್ಪ ಹಿಂದಿಂದ ಟ್ರ್ಯಾಕ್ ಹೇಳ್ತೀನಿ, ಮಜಾ ಇದೆ. ನನ್ನಂಗ ನೀವಿಲ್ಲ, ಕಂಡಾಗ ಕೇಳ್ತೀರಿ ಬೆನ್ ಹಿಂದ ಬೈತೀರಿ, ನಿಮ್ದ ಹರಿದನ್ಯಾಡಾಗ್ಯಾದ ಹೊಲಿಗೆ ಹಾಕೋರಿ ಬಾಗಿಗೆ. ನೆಕ್ಸ್ಟ್ ಲೆವೆಲ್ ಬ್ರೋ. ಮಿಡಲ್ ಕ್ಲಾಸ್ ಹುಡುಗ ಮುಂದೆ ಅಚೀವ್ ಮಾಡ್ಬೇಕಾಗಿರೋ ಹಿಂದೆ ಬೆಳಗ ಅಂದ್ರೆ ಗೈಸ್ ಏನಂದ್ರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಅಂದ್ರೆ ಒಬ್ಬ ಹುಡುಗ ಅಚೀವ್ ಮಾಡ್ತಾನಲ್ಲ, ಸೊ ಅಂದ್ರೆ ಒಂದು ಲೆವೆಲ್ ಬರ್ತಾನಲ್ಲ, ಆ ಲೆವೆಲ್ ಬರೋಲ್ಕಿಂತ ಹಿಂದೆ ಆಗೋ ಅವಮಾನಗಳು ಪೇನ್ಗಳು ಅನ್ನೋ ಫುಲ್ ಎಕ್ಸ್ಪ್ಲೇನ್ ಮಾಡ್ತಿರೋದು ಇದರಲ್ಲಿ. ಸೊ ಅಂದ್ರೆ ಬೆಳ್ಳಿಗೆ ಆಗಿದ ಕೂಡಲೇ ಅಂದ್ರೆ ಒಂದು ಕೆಲಸ ನೋಡ್ಬೇಕು, ಇಲ್ಲ ಒಂದು ಏನೊಂದು ಮಾಡ್ಬೇಕು ಅಂದ್ರೆ ಅಟ್ಲಿ ಒಂದು ಎಕ್ಸಾಂಪಲ್ ಒಂದು ಯೂಟ್ಯೂಬ್ ಇಟ್ಕೊಳ್ಳಿ. ಸೊ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡ್ಬೇಕಾದ್ರೂ ಎಷ್ಟೊಂದು ಜನ ಎಷ್ಟೊಂದು ಆಡ್ಕೊಳ್ತಾರೆ, ಸೊ ರೇಗಿಸ್ತಾರೆ, ಅವಮಾನ ಮಾಡ್ತಾರೆ. ಸೊ ಹಂಗೆ ಮಾಡ್ಬೇಕಾದಾಗ ಆ್ಯಂಡ್ ಸೊ ನಾನು ಯೂಟ್ಯೂಬ್ ಮಾಡೋದ ಹಿಂಗೆ ಜನ ಹಿಂಗೆ ಅನ್ಕೊಳ್ತಾರೆ. ಸೊ ಈ ಥರ ಮೈಂಡ್ ಸೆಟ್ ಬರುತ್ತೆ ಒಬ್ಬ ಹುಡುಗನಿಗೆ. ಅಂಥವೆಲ್ಲಾನು ತಲೆಗೆ ಹಾಕ್ಕೊಳ್ದೆ ಕ್ಯಾರೆ ಅನ್ನದೆ ಮುನ್ನುಗ್ಗಿ ಒಂದು ಲೆವೆಲ್ ಬಂದಾಗ ಎಲ್ಲರೂ ಅಂದರೆ ರಿಲೇಟಿವ್ಸು ಎಲ್ಲರೂ ಬಂದ್ಬಿಟ್ಟು ಇವ ನಮ್ಮ ಹುಡುಗ ಒಳ್ಳೆಯವ, ಸೊ ಅವ್ನ ಮಗ ಇವನ ಮಗ ಈ ಥರ ಉಳಿಕೆ. ಸೊ ನೆಕ್ಸ್ಟ್ ಲೆವೆಲ್ ಅಂದರೆ ಬೆಳಗ್ಗೆ ಎದ್ದೇಳ್ಬೇಕಾದ್ರೂ ತಲೆಯಲ್ಲಿ ಅದೇ ಇರುತ್ತೆ, ಯಾರಾದರೂ ಏನಾದರೂ ಅನ್ಕೊಳ್ತಾರೆ, ಇವತ್ತು ಯಾವ ಕೆಲಸ ನೋಡೋಣ, ಏನು ಮಾಡೋಣ, ಸೊ ಎಲ್ಗೆ ಹೋಗೋಣ, ಏನು ಮಾಡೋಣ ಅನ್ನೋದೇ ಒಂದು ತಲೆಗಿರುತ್ತೆ. ಅಂದರೆ ಬೆಳಗ್ಗೆ ಎದ್ದರೆ ಕೆಲವ್ರಿಗೆ ಸ್ವರ್ಗ ಇರುತ್ತೆ, ಅಂದರೆ ಮಿಡಲ್ ಕ್ಲಾಸ್ ಎಷ್ಟೊಂದು ಹುಡುಗರಿಗೆ ಬೆಳಗ್ಗೆ ಎದ್ದ ಕೂಡಲೇ ಒಂದು ನರಕ ಅಂತ ಅಣ್ಣ ಹೇಳ್ತಾರೆ. ನೆಕ್ಸ್ಟ್ ಲೆವೆಲ್. ಪ್ರತಿದಿನವೂ ನರಕ ವೇದನೆ ನಮಗೆ, ಅವಕಾಶಕ್ಕೆ ಅಲೆದಲೆದು ಮುಳುಗೋ ಸೂರ್ಯನು ಕೊನೆಗೆ,
ಹಣವಿಲ್ಲ ಬಣವಿಲ್ಲ ಕನಸೊಂದೇ ನಮಗೆಲ್ಲ ಸುತ್ತಿದರೂ ಸೊರಗಿಲ್ಲ ಕತ್ತೆಂದು ಬಾಗಿಲ್ಲ ಸಂಚಿಲ್ಲ ಹೊಂಚಿಲ್ಲ ಮಿಂಚೊಂದೆ ಮೈಲೆಲ್ಲ ಮುತ್ತಿ ಒತ್ತಿದರು ಕತ್ತೆಂದು ಬಾಗಿಲ್ಲ ಗೆದ್ದವನು ಗ್ರೇಟ್ ಅಲ್ಲ ಸೋತವನು ವೇಸ್ಟ್ ಅಲ್ಲ ಅನ್ನೋರು ಅಂತಿರ್ತೀರಿ ಕಾಲೆಳೆಯೋರು ಕೆಳಗಿರ್ತೀರಿ ನನ್ನೋರು ತನ್ನೋರು ಅನ್ನೋರು ಯಾವನ್ನು ನಂಬಗಿಲ್ಲ ಹುಚ್ಚ ಅನ್ನೋರಿಗೆ ಯಾರಿಗೂ ನನ್ ರಿಚ್ನೆಸ್ ಗೊತ್ತಿಲ್ಲ ಬೆಂಕಿ ಸುಂಕ ಕಟ್ಟಿ ಯಾವತ್ತು ಬೆಳಗಿಲ್ಲ ಸತ್ರು ನಾ ಪರರ ಸೊತ್ತಾಗಿ ಬದುಕಲ್ಲ ಖಾಲಿ ಕುಂತಿಲ್ಲ ಯೌವನ ಖಾಲಿ ಕುಂತಿಲ್ಲ ನೀವು ತಿಳ್ಕೊಂಡಂಗ ಬೆಸ್ಟು ಅಲ್ಲ ನನ್ನಂಗ ನೀವಿಲ್ಲ ಕಂಡಾಗ ಕೇಳ್ತೀರಿ ಬೆನ್ ಹಿಂದ ಬೈತೀರಿ ನಿಮ್ದ ಹರಿದನ್ಯಾಡಾಗ್ಯಾದ ಹೊಲಿಗೆ ಹಾಕೋರಿ ಬಾಗಿಗೆ ಗೈಸ್ ಅಣ್ಣ ಇನ್ನೊಂದು ಹೇಳಿ ಇನ್ನು ಗೆದ್ದೋರ್ ಅಚೀವರ್ ಅಲ್ಲ ಸೋತರ್ ಲೂಸರ್ ಅಲ್ಲ ಸಖತ್ತಾಗಿದೆ ಬೆಳೆಯೋನು ಅಳಬೇಕು ನಡೆಯೋ ದಾರ್ಯಾಗ ಅನ್ಕೊಂಡಿದ್ದ ಆಗೋವರ್ಗೂ ಸುಮ್ನಿರ್ಬೇಕು ಮಂದ್ಯಾಗ ಕಲೆ ಐತಿ ಬೆಲೆ ಇಲ್ಲ ಕಾಯ್ಬೇಕು ಕಾಲಕ್ಕ ಕಂಪೇರು ಮಾಡೋ ಮಂದಿ ಕಾಮೆಂಟ್ ಮಾಡ ಕಷ್ಟ ಲಾಯಕ್ಕ ಬ್ಯಾಕ್ಗ್ರೌಂಡ್ ಬಂದಿಲ್ಲ ಗಾಡ್ ಫಾದರ್ ನಮ್ಗಿಲ್ಲ ನೋಡೋಡೆ ಕಲ್ಕಂಡೀವಿ ನಮ್ಮದ್ ನಾವ ಬರ್ಕಂಡೀವಿ ಇದ್ದಿದ್ರ ದೊಡ್ಡ ಅಣ್ಣ ಏನು ಹೇಳ್ದ ಕನ್ಯಾಡಾಗ್ಯಾದ ಹೊಲಿಗೆ ಹಾಕೋರಿ ಬಾಗಿಗೆ ಬೆಳೆಯೋನು ಅಳಬೇಕು ನಡೆಯೋ ದಾರ್ಯಾಗ ಅನ್ಕೊಂಡಿದ್ದ ಆಗೋವರ್ಗೂ ಸುಮ್ನಿರ್ಬೇಕು ಮಂದ್ಯಾಗ ಕಲೆ ಐತಿ ಬೆಲೆ ಇಲ್ಲ ಕಾಯ್ಬೇಕು ಕಾಲಕ್ಕ ಕಂಪೇರು ಮಾಡೋ ಮಂದಿ ಕಾಮೆಂಟ್ ಮಾಡ ಕಷ್ಟ ಲಾಯಕ್ಕ ಗೈಸ್ ಕಂಪೇರ್ ಮಾಡೋ ಮಂದಿ ಅಂದ್ರೆ ಕಮೆಂಟ್ ಮಾಡಕ್ ಅಷ್ಟೇ ಅಂದ್ರೆ ಅವ್ರಿಗೆ ಇವ್ರಿಗೆ ಕಂಪೇರ್ ಮಾಡ್ತಾರಲ್ಲ ಅವ್ನು ಹಂಗೆ ಅವ್ನು ನೋಡೋ ಹಂಗಿದಾನೆ ನೀ ನೋಡಿ ಹಿಂಗಿದ್ಯಾ ಸೊ ಅವ್ನು ಆ ಥರ ಅಂದ್ರೆ ಒಂದು ಎಕ್ಸಾಂಪಲ್ ಒಂದು ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ತಗೊಂಡ್ರು ಅವ್ನು ನೋಡು ಅವ್ನು ಆ ಥರ ರೀಲ್ಸ್ ಮಾಡ್ತಾವ ನೀನು ಈ ಥರ ರೀಲ್ಸ್ ಮಾಡ್ತೇವೆ ಚೇಂಜ್ ಮಾಡ್ಕೊ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ ಸೊ ಆ ಥರ ಮಾಡ್ತಾವ ನೀನೇನು ಈ ಥರ ಹುಚ್ಚರ ಥರ ಮಾಡ್ತಿದ್ದೆ ಹಂಗೆ ಹಿಂಗೆ ಅಂತ ಸೊ ನೀವು ಕಮೆಂಟ್ ಹೊಡಿಯೋಕೆ ಅಷ್ಟೇ ಯಾಕಂದರೆ ಸೋಷಿಯಲ್ ಮೀಡಿಯಾಗೆ ಹೇಳ್ತಿರೋದಲ್ಲ ಅಣ್ಣ ಸೊ ಅಂದರೆ ಕಮೆಂಟ್ ಮಾಡೋರಿಗಲ್ಲ ಸೊ ಲೈಫಲ್ಲಿ ಕಮೆಂಟ್ ಮಾಡ್ತಾರಲ್ಲ ಹಂಗೆ ಹಿಂಗೆ ಸೊ ಅವ್ರಿಗೆ ಹೇಳ್ತಿರೋದು ಓಕೆ ಸೊ ಯಾರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಡಿ ಅಂದ್ ಲೈಫಲ್ಲಿ ಕಮೆಂಟ್ ಮಾಡ್ತಾರಲ್ಲ ಸೊ ಅವ್ನು ಹಂಗಿದ್ದಾನೆ ಅವ್ನ ಮಗ ಅಂದರೆ ಇವಾಗ ಸೊ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ಹೇಳ್ಬಿಡ್ತಿಲ್ಲ ಅವ್ನ ಮಗ ಅದು ಓದ್ತವನೇ ನೀನೇನು ಮಾಡ್ತಿದ್ದೆ ಹಂಗೆ ಹಿಂಗೆ ಸೊ ಕಮೆಂಟ್ ಹೊಡಿತಾರಲ್ಲ ಇವಾಗ ಅಪ್ಪ ಅಮ್ಮನೇ ಸೊ ಆ ಥರ ಅಂದರೆ ಜನಗಳು ನಮ್ಮ ಸುತ್ತಮುತ್ತ ಇರೋ ಜನಗಳು ಕಮೆಂಟ್ ಹೊಡಿತಾನೆ ಇರ್ತಾರೆ ಸೊ ಅವ್ರು ಕಮೆಂಟ್ ಹೊಡಿಯಕ್ಕೆ ಅಷ್ಟೇ ಲಾಯಕ್ ಅಂತ ಹೇಳ್ತಿರೋದನ್ನ ನೆಕ್ಸ್ಟ್ ಲೆವೆಲ್ ಅಂತಿಲ್ಲ ಗಾಡ್ ಫಾದರ್ ನಮ್ಗಿಲ್ಲ ನೋಡೋಡೆ ಕಲ್ಕಂಡೀವಿ ನಮ್ಮದ್ ನಾವ ಬರ್ಕಂಡೀವಿ ಇದ್ದಿದ್ರ ದೊಡ್ಡವರಾಗಿ ದೊಡ್ಡ ಕನ್ಸ ಕಟ್ಕಂಡೀವಿ ಉದ್ರಿ ನೀವು ಮಾತಾಡ್ತೀರಿ ಸೈಜ್ದವ್ರು ಸೈಡಲ್ಲಿ ನನ್ನೋರು ತನ್ನೋರು ಅನ್ನೋರು ಯಾವನ್ನು ನಂಬಗಿಲ್ಲ ಹುಚ್ಚ ಅನ್ನೋರಿಗೆ ಯಾರಿಗೂ ನನ್ ರಿಚ್ನೆಸ್ ಗೊತ್ತಿಲ್ಲ ಬೆಂಕಿ ಸುಂಕ ಕಟ್ಟಿ ಯಾವತ್ತು ಬೆಳಗಿಲ್ಲ ಸತ್ರು ನಾ ಪರರ ಸ್ವತ್ತಾಗಿ ಬದುಕಲ್ಲ ಖಾಲಿ ಕುಂತಿಲ್ಲ ಯೌವನ ಖಾಲಿ ಕುಂತಿಲ್ಲ ನೀವು ತಿಳ್ಕೊಂಡಂಗ ಬೆಸ್ಟು ಅಲ್ಲ ನನ್ನಂಗ ನೀವಿಲ್ಲ ಕಂಡಾಗ ಕೇಳ್ತೀರಿ ಬೆನ್ ಹಿಂದ ಬೈತೀರಿ ನಿಮ್ದ ಹರಿದನ್ಯಾಡಾಗ್ಯಾದ ಹೊಲಿಗೆ ಹಾಕೋರಿ ಬಾಗಿಗೆ ಖಾಲಿ ಕುಂತಿಲ್ಲ ಯೌವನ ಖಾಲಿ ಬೆನ್ ಹಿಂದ ಬೈತೀರಿ ನಿಮ್ದ ಹರಿದನ್ಯಾಡಾಗ್ಯಾದ ಹೊಲಿಗೆ ಹಾಕೋರಿ ಬಾಗಿಗೆ ಖಾಲಿ ಕುಂತಿಲ್ಲ ಯೌವನ ಖಾಲಿ ಕುಂತಿಲ್ಲ ನೀವು ತಿಳ್ಕೊಂಡಂಗ ಬೆಸ್ಟು ಅಲ್ಲ ನನ್ನಂಗ ನೀವಿಲ್ಲ ಗೈಸ್ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ರಿಯಾಕ್ಷನ್ ಮೇಡಮ್ ಸೊ ಅಂದ್ರೆ ವಿಡಿಯೋ ಕ್ವಾಲಿಟಿನೂ ಸಾಕಾಗಿದೆ ಗೈಸ್ ಆ್ಯಂಡ್ ಲಿರಿಕ್ಸು ನೆಕ್ಸ್ಟ್ ಲೆವೆಲ್ ಇದೆ ಗೈಸ್ ಸೊ ಸಖತ್ತಾಗಿ ಆಡಿದ್ದಾರೆ ಅಣ್ಣ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಬ್ರೋ ಇವಾಗ ಏನೋ ಒಂದು ಮಾಡೋಕ್ಕೋದ್ರೆ ಏನೋ ಒಂದು ಆಡ್ಕೊಂಡಿರ್ತಾರೆ ಏನೋ ಒಂದು ರೇಗಿಸೋದು ಏನೋ ಅವಮಾನ ಮಾಡೋದು ಅವ್ರಿಗೆ ಇವ್ರಿಗೆ ಕಂಪೇರ್ ಮಾಡೋದು ಅವ್ನು ಹಂಗೆ ಇವ್ನು ಹಂಗೆ ಸೊ ಅವ್ನ ಮೇಲೆ ನಿನ್ನ ಕೆಳಗೆ ಸೊ ಅಂದರೆ ಅಣ್ಣ ಅದರಲ್ಲಿ ಅಣ್ಣ ಹೇಳಿರೋ ಎಲ್ಲ ಲೈನ್ಸು ನಿಜಾನೇ ಎಲ್ಲ ಸತ್ಯನೇ ಆ್ಯಂಡ್ ಅದರಲ್ಲಿ ಇನ್ನೊಂದು ಹೇಳಿದ್ರು ಸೊ ಗೆದ್ದವರೆಲ್ಲ ಅಂದರೆ ಅಚೀವ್ಮೆಂಟ್ ಮಾಡಿದವರೆಲ್ಲ ಇದು ಅಲ್ಲ ಸೊ ಹೀರೋ ಅಲ್ಲ ಇವಾಗ ಸೋತವರೆಲ್ಲ ಲೂಸರ್ ಅಲ್ಲ ಅಂತ ಅಂದರೆ ಗೆದ್ದವರೆಲ್ಲ ಹೀರೋ ಅಲ್ಲ ಸೋತವರೆಲ್ಲ ಜೀರೋ ಅಲ್ಲ ಅಂತ ಸೊ ಸೋತವನು ನಾಳೆ ಗೆಲ್ಬೋದು ಅನ್ನೋ ಒಂದು ಮೋಟಿವೇಟ್ ಕೊಟ್ಟಿರೋದಣ್ಣ ಆ್ಯಂಡ್ ಸಖತ್ತಾಗಿದೆ ಗೈಸ್ ಸೊ ಈ ಸಾಂಗ್ನ ಟ್ರೆಂಡ್ ಮಾಡಲೇಬೇಕು ಇಂಥ ಸಾಂಗ್ ಟ್ರೆಂಡ್ ಮಾಡ್ಬೇಕು ನಮ್ಮ ಉತ್ತರ ಕರ್ನಾಟಕ ಮತ್ತೆ ಎಂಥ ಸಾಂಗ್ ಟ್ರೆಂಡ್ ಮಾಡ್ತೀರಾ
ಈ ಸಾಂಗ್ ಟ್ರೆಂಡ್ ಆಗಲೇಬೇಕು. ಸೊ ಹೋಗಿ ಅಣ್ಣನ ಚಾನಲ್ಗೆ ವಿಸಿಟ್ ಕೊಡಿ. ಸೊ ಸಾಂಗ್ ಹೇಗಿದೆ ಅಂತ ಅಲ್ಲೂ ಒರಿಜಿನಲ್ ಟ್ರ್ಯಾಕ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಅಲ್ಲೂ ಸಾಕಾಗಿದೆ ಗಾಯ್ಸ್. ನನಗಂತೂ ಪರ್ಸನಲಿ ಹೆವಿ ಇಷ್ಟ ಆಯಿತು. ಸಾಕಾಗಿ ರಿಯಾಲಿಟಿ ಇದೆ, ಒಳ್ಳೆ ರ್ಯಾಪು, ಅಣ್ಣ ಬೇರೆ ನೆಕ್ಸ್ಟ್ ಲೆವೆಲ್ ಗನ್ ಇಟ್ಕೊಂಡು ಬೇರೆ ಬಂದರೆ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮಾಡ್ತಾ ಇದ್ದೀನಿ. ಟೇಕ್ ಕೇರ್ ಬಾಯ್ ಗೈಸ್.